ಈಗ ಲಿವಿಂಗು, ಬೆಡ್‌ರೂಮು, ಕಿಚನ್, ಯುಟಿಲಿಟಿ ಇದನ್ನ ಡಿವೈಡ್ ಮಾಡಬೇಕಾದ್ರೆ ವಾಟ್ ಈಸ್ ದಿ ಐಡಿಯಲ್ ವೇ? ಮೇಯ್ನು ನಾವು ಸಂಬಂಧಗಳು ಅಂದರೆ ನಮ್ಮ ಫ್ಯಾಮಿಲಿ ಯಾವ ಥರ ಇದೆ, ಎಷ್ಟು ಜನ ಇದ್ದೀರಾ, ತುಂಬ ಇಂಪಾರ್ಟೆಂಟು. ಈಗ ನಾನು 3 ಸೀಟ್ರ್ ಸೋಫಾ ಹಾಕ್ಬಿಟ್ಟು ನಮ್ಮ ಮನೇಲಿ 10 ಜನ ಇದ್ರೆ ಎಲ್ಲರೂ ಕುತ್ಕೊಳ್ಳೋಷ್ಟು ಜನ ಅನ್ನೋ ಜಾಗ. ಎಷ್ಟಿದ್ದೀರಾ ಅದಕ್ಕೆ ಮೇಲೆ ತಾನೇ ಲಿವಿಂಗ್ ಏರಿಯಾನೂ ಡಿಸೈಡ್ ಆಗೋದು. ಹೌದು, ಫಸ್ಟ್ ನಾವು ಡಿಫೈನ್ ಮಾಡ್ಬೇಕಾದ್ರೆ ಎಷ್ಟು ಜನ ಇದ್ದೀರಾ, ಎಷ್ಟು ಜನ ಬರ್ಬಹುದು. ಮುಂದಿನ ಇವತ್ತು ದಿನ ಮದುವೆ ಆಗಿಲ್ಲ, ನಾಳೆ ಬರದೇ ಇರ್ತಾರ, ಎಷ್ಟು ಜನ ಇವತ್ತು ಬರ್ಬೋದು, ಮದುವೆ ಆಗಿದೆ, ನಾಳೆ ಮಕ್ಕಳಾಗದೆ ಆಗದೆ ಇರ್ತೀವ ಅಲ್ವಾ. ಆ ಥರ ಪ್ರತಿಯೊಂದು ನಾವು ಆ ಫ್ಯಾಮಿಲಿ ಬಗ್ಗೆ ನಾವು ಅರ್ಥ ಮಾಡ್ಕೊಬೇಕು, ಯಾವ ಥರ ಫ್ಯಾಮಿಲಿ ಏನು ಅಂತ. ಜೊತೆಗೆ ಟೈಪ್ ಆಫ್ ಲಿವಿಂಗ್, ಯಾವ ಕಲ್ಚರ್ ಇದೆ, ಯಾವ ಥರ ಇದೆ. ಬೇಸಿಕಲಿ ನಾನು ಮೆಡಿಟೇಷನ್ ಮಾಡೋದ್ರಿಂದ ನನಗೆ ದೊಡ್ಡ ಪೂಜಾ ರೂಮ್ ಬೇಕು. ಅವಾಗಷ್ಟೇ ನಾನು ಆರಾಮಾಗಿ ಕುತ್ಕೊಂಡು ನನ್ನ ಟೈಮ್ ನಾನು ಡೆಡಿಕೇಟ್ ಮಾಡಿಬರ್ತೀನಿ. ಅದೇ ಕೆಲವ್ರಿಗೆ ಬಾರ್ ಯೂನಿಟ್ ತುಂಬ ಇಂಪಾರ್ಟೆಂಟ್ ಆಗ್ಬೋದು, ಅವ್ರಿಗೆ ಸ್ಪೆಸಿಫಿಕ್ಕು, ಯಾಕಂದ್ರೆ ಅವ್ರಿಗೆ ಅದು ಆ ಎಂಜಾಯ್ಮೆಂಟ್ ಅವ್ರಿಗೆ. ಕೆಲವ್ರಿಗೆ ಟೆರೇಸು, ನನಗೂ ಇಷ್ಟ, ಟೆರೇಸ್, ಓಪನ್ ಟೆರೇಸ್ ಇರಬೇಕು, ಲಾನ್ ಇರಬೇಕು, ಒಳ್ಳೆ ಗಾರ್ಡನಿಂಗ್ ಇರಬೇಕು, ಅದು ಇಂಪಾರ್ಟೆಂಟ್. ಈ ಥರ ಸ್ಪೆಸಿಫಿಕ್ಕಾಗಿ ಹೋಗ್ಬೇಕಾದ. ಬಟ್ ಇನ್ ಜನರಲಿ ನಾನು ಲೀವಿಂಗಿಗೆ ಮಹತ್ವ ಕೊಡಿ ಅಂತ ಹೇಳಿ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.